ಹಿಂದಿನ ತಿಂಗಳು ಪ್ರೈಮ್ ಮತ್ತೆ ಫೀಸ್ಟೇಬಲ್ ಅನ್ನೋ ಎರಡು ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು. ನಾನು ತುಂಬಾ ಎಕ್ಸೈಟ್ ಆಗಿದ್ದೆ, ಯಾಕಂತ ಹೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಹೈಪ್ ಅನ್ನ ಪಡ್ಕೊಂಡಿತ್ತು. ಅದಕ್ಕೋಸ್ಕರ ನಾನು ಅದರ ರೇಟ್ ಅನ್ನ ಚೆಕ್ ಮಾಡಕ್ಕಂತ ಹೋದೆ. ಆ ಒಂದು 35 ಗ್ರಾಮ್ ನ ಚಾಕ್ಲೇಟ್ ನ ರೇಟ್ 400 ರೂಪಾಯಿ ಆಗಿತ್ತು. ಹಾಗೆ ಆ ಜ್ಯೂಸ್ ಪ್ರೈಮ್ ನ ರೇಟ್ 350 ರೂಪಾಯಿ ಆಗಿತ್ತು. ಈ ರೇಟ್ ನೋಡಿದ ತಕ್ಷಣ ನನಗೆ ನನ್ನ ಮಿಡಲ್ ಕ್ಲಾಸ್ ವಾಲೆಟ್ ನ ಯೋಗ್ಯತೆನ ಈ ಎರಡು ಪ್ರಾಡಕ್ಟ್ಗಳು ತೋರಿಸಿಕೊಟ್ವು. ಇದನ್ನ ನಾನು ತಿಂದ್ರೆ ಪಕ್ಕ ನನಗೆ ಯಾವುದೇ ನ್ಯೂಟ್ರಿಷನ್ ಏನೂ ಕೂಡ ಸಿಗಲ್ಲ. ಬಟ್ ನನ್ನ ಹೆಂಡತಿಗೆ ಗೊತ್ತಾದ್ರೆ ಪಕ್ಕ ನನ್ನ ವಾಲೆಟ್ ನ ಅವಳೇ ಇಟ್ಕೊಂಡು ಮುಂದಿನ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಅವಳೇನೆ ಮ್ಯಾನೇಜ್ ಮಾಡ್ತಾಳೆ. ಈ ಪ್ರಾಡಕ್ಟ್ ಇಷ್ಟು ಎಕ್ಸ್ಪೆನ್ಸಿವ್ ಯಾಕಿದೆ ಅಂತೇಳಿ ನನಗಂತೂ ದೇವ್ರಾಣೆ ಗೊತ್ತಿಲ್ಲ. ಆದ್ರೆ ಇದನ್ನ ಎಷ್ಟೇ ರೇಟ್ ಕೊಟ್ಟು, ಎಷ್ಟೇ ವ್ಯಾಲ್ಯೂ ಕೊಟ್ಟು, ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ನಮ್ಮ ಈಗಿನ ಮಕ್ಕಳು ಅಥವಾ ಟೀನೇಜರ್ಸ್ 101% ಇದನ್ನ ತಗೊಳ್ತಾ ಇದ್ದಾರೆ. ಇಂತಹ ಒಂದು ಮೈಂಡ್ ಸೆಟ್ ನಮ್ಮ ದೇಶನ ಎಲ್ಲೋ ಒಂದು ಕಡೆ ವೀಕ್ ಮಾಡ್ತಾ ಇದೆ ಅಂತೇಳಿ ನನ್ನ ಅನಿಸಿಕೆ. ಓಕೆ, ಸ್ಟೇಟ್ಮೆಂಟ್ ಸ್ವಲ್ಪ ಹಾರ್ಶ್ ಆಗಿದೆ. ಆಕ್ಚುಲಿ ಸ್ವಲ್ಪ ಅಲ್ಲ, ತುಂಬಾನೇ ಹಾರ್ಶ್ ಆಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ತಿಂಗಳ ಹಿಂದೆ ನಿಮಗೆ ಒಂದು ಇನ್ಸಿಡೆಂಟ್ ನೆನಪಿರ್ಬೋದು. ಕೋಲ್ಡ್ ಪ್ಲೇ ಟಿಕೆಟ್ಸ್ ನ ತಗೊಳಕಂತ ಜನರು ಅವರ 1 ತಿಂಗಳ ಸ್ಯಾಲರಿಯನ್ನ ಪಣಕ್ಕಿಟ್ಕೊಂಡು ಬ್ಯಾಂಡ್ ನ ಟಿಕೆಟ್ ಅನ್ನ ತಗೊಳ್ತಾರೆ. ಆಗ ಒಂದು ವಿಡಿಯೋ ವೈರಲ್ ಆಗುತ್ತೆ. ಒಬ್ಬ ವ್ಯಕ್ತಿ ರೋಡ್ ಅಲ್ಲಿ ಹೋಗಿ ಅವರ ಹತ್ರ, ಯಾರ ಹತ್ರ ಎಲ್ಲ ಕೋಲ್ಡ್ ಪ್ಲೇ ಬಟನ್ ಇದೆ ಅವರ ಹತ್ರ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಏನು ಅಂತ ಹೇಳಿದ್ರೆ, ಈ ಬ್ಯಾಂಡ್ ಅಲ್ಲಿ ಯಾರು ನಿಮ್ಮ ಇಷ್ಟದವರು ಅಥವಾ ಈ ಬ್ಯಾಂಡ್ ಮೆಂಬರ್ಸ್ ನ ಹೆಸರನ್ನ ಹೇಳಿ ಅಂತ ಹೇಳಿದ್ರು ಕೂಡ ಯಾರಿಗೂ ಆ ಹೆಸರು ಕೂಡ ಗೊತ್ತಿರಲ್ಲ. ಜಸ್ಟ್ ಫಾರ್ ದ ಸೇಕ್ ಆಫ್ ಜನ ಯಾರೆಲ್ಲ ತಗೊಳ್ತಾ ಇದ್ದಾರೆ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳೋ ರೀತಿ ಆ ಟಿಕೆಟ್ ಅನ್ನ ತಗೊಳ್ತಾರೆ. ಇಂತಹ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಈಗ ಬಂದ್ಬಿಟ್ಟಿದೆ. ಇದು ಯಾವುದೇ ಒಂದು ಬ್ಲಾಕ್ ಅಲ್ಲಿ ಸಿಗುವಂತ ಟಿಕೆಟ್ ನ ಮೇಲಲ್ಲ, ಅಥವಾ ಪ್ರಾಡಕ್ಟ್ ನ ಮೇಲಲ್ಲ, ಅಥವಾ ಚಾಕ್ಲೇಟ್ ನ ಮೇಲಲ್ಲ, ಅಥವಾ ಜ್ಯೂಸ್ ನ ಮೇಲಲ್ಲ. ಈ ವಿಡಿಯೋ ಒಂದು ವೈರಸ್ ನ ಕುರಿತು, ನಮ್ಮ ಮೈಂಡ್ ಅಲ್ಲಿ ಸೆಟ್ ಆಗ್ತಾ ಇರುವ ಒಂದು ವೈರಸ್ ನ ಕುರಿತು ಇರುತ್ತೆ. ಅದು ಏನು ಅಂತ ಹೇಳಿದ್ರೆ ಶೋ ಆಫ್ ಟ್ರ್ಯಾಪ್. ನನಗೆ ಗ್ಯಾರಂಟಿ ಇದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಬ್ರಾದ್ರೂ ಈ ವೈರಸ್ ಇಂದ ಎಫೆಕ್ಟ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇವತ್ತು ಈ ವಿಡಿಯೋದಲ್ಲಿ ಸ್ಕೂಲ್, ಕಾಲೇಜಸ್, ಇನ್ಸ್ಟಿಟ್ಯೂಷನ್ಗಳು ಕಲಿಸದಂತಹ ದುಡ್ಡಿನ ಬಗ್ಗೆ ಇರುವಂತಹ ಒಂದು ಕನ್ಫ್ಯೂಷನ್ ಅನ್ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನಮ್ಮ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ಮಹೇಶ್ ಶೆಣೈ ಕಾರ್ಕಳ. ನೀವು ನೋಡ್ತಾ ಇದ್ದೀರಿ ಯುನಿಕ್ ವ್ಯೂಸ್ ಫೋರಂ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ನಂಬರ್ 1, ಶೋ ಆಫ್ ಟ್ರ್ಯಾಪ್ ಅಂತ ಹೇಳಿದ್ರೆ ಏನು? ಇದನ್ನ ಅರ್ಥ ಮಾಡೋಕೆ ನಾವು ಒಂದು ಚಿಕ್ಕ ಕಥೆಯನ್ನ ಈಗ ಕೇಳೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ನೇಬರ್ಹುಡ್ ಅಲ್ಲಿ 3 ಮನೆ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಅದರಲ್ಲಿ ರಮೇಶ್ ಅವರದ್ದು ಮನೆ ನಂಬರ್ 1, ನಿಮ್ದು ಮನೆ ನಂಬರ್ 2, ಮತ್ತೆ ಮನೆ ನಂಬರ್ 3 ಸುರೇಶ್ ಅವರದ್ದು. ಇಲ್ಲಿ ಏನಾಗುತ್ತೆ, ರಮೇಶ್ ಅವರು ಒಂದಿನ ಸಡನ್ ಆಗಿ ಒಂದು ರೆಡ್ ಕಲರ್ ಆದಂತಹ ಲಕ್ಸುರಿಯಸ್ ಕಾರ್ ಅನ್ನ ತರ್ತಾರೆ. ಇದು ಲೆದರ್ ಸೀಟೆಡ್ ಆಗಿರ್ತದೆ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇರ್ತದೆ, ಲುಕ್ಸ್ ಸೂಪರ್ಬ್ ಇರ್ತದೆ, ಸೌಂಡ್ ವಂಡರ್ಫುಲ್ ಇರ್ತದೆ. ಇದು ನಿಮ್ಮ ನೇಬರ್ಹುಡ್ ನ ಟಾಕ್ ಆಫ್ ದ ಟೌನ್ ಆಗ್ತದೆ. ಇದನ್ನ ನೋಡಿದ ನಿಮಗೆ ಏನಾಗ್ತದೆ, ನಿಮ್ಮ ಹಳೆಯ ಕಾರನ್ನ ನೀವು ನೋಡ್ತೀರಾ, ಅದು 2 ವರ್ಷ ಹಳೆದಷ್ಟೇ. ಆದ್ರೂ ಕೂಡ ಆ ಹೊಸ ಕಾರ್ನ ಮುಂದೆ ನಿಮ್ಮ ಕಾರ್ ಡಲ್ ಆಗಿ ಕಾಣುತ್ತೆ. ಇದಾದ ನಂತರ ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಸುರೇಶ್ ಅವರ ಮನೆಯಲ್ಲಿ ಅವರ ಮಗನ ಪಾರ್ಟಿ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, 5 ಸ್ಟಾರ್ ಹೋಟೆಲ್ಗೆ ಅವರ ಮಗ ಮತ್ತೆ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗಿ ಅವನ ಬರ್ಡೇಯ ಪಾರ್ಟಿಯನ್ನ ಮಾಡಿ ಬರ್ತಾರೆ. ಇದು ನಿಮ್ಮ ಮನೆಗೆ ಗೊತ್ತಾಗುತ್ತೆ. ಮನೆಯಲ್ಲೇ ಪಾರ್ಟಿ ಮಾಡುವಂತದ್ದು ನಿಮ್ಮ ಟ್ರೆಡಿಷನ್ ಇದ್ದಂಥದ್ದು. ಇದನ್ನ ಬ್ರೇಕ್ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿಯವರು ಡಿಸೈಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಮನೆಯಲ್ಲೇ ಬರ್ಡೇ ಪಾರ್ಟಿ ಮಾಡೋದು ಜಸ್ಟ್ ಮಿಡಲ್ ಕ್ಲಾಸ್ ನ ಒಂದು ಟ್ರೆಡಿಷನ್ ಅಂತೇಳಿ ತಿಳ್ಕೊಂಡು 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಮಾತ್ರನೇ ನಾವು ಈ ಒಂದು ನೇಬರ್ಹುಡ್ ಅಲ್ಲಿ ಸರ್ವೈವ್ ಆಗೋಕೆ ಸಾಧ್ಯ ಅಂತೇಳಿ ಥಿಂಕ್ ಮಾಡ್ಕೊಂಡು ಅವರ ಒಂದು ಏನು ರುಟೀನ್ಗೆ ನಾವು ಸೆಟ್ ಆಗಕ್ಕೆ ಟ್ರೈ ಮಾಡ್ತೇವೆ. ಇಲ್ಲಿ ಏನಾಗ್ತಾ ಇದೆ, ನಾವು ನಮ್ಮ ನೇಬರ್ಹುಡ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಅವರ ರೀತಿಯೇ ಇರೋದಕ್ಕೆ ನಾವು ಥಿಂಕ್ ಮಾಡ್ತಾ ಇದ್ದೇವೆ, ಟ್ರೈ ಮಾಡ್ತಾ ಇದ್ದೇವೆ. ಹಾಗೇನೆ ಅದರ ಒಳಗೆ ಸಿಕ್ಕಿ ಬೀಳ್ತಾ ಇದ್ದೇವೆ. ಇದೇ ಶೋ ಆಫ್ ಟ್ರ್ಯಾಪ್ ಅಂತೇಳಿ ಹೇಳುವಂತದ್ದು. ನನಗಿಲ್ಲಿ ಪರ್ಸನಲಿ ಯಾವುದೇ ಪ್ರಾಡಕ್ಟ್ ನ ಮೇಲಾಗ್ಲಿ ಅಥವಾ ಯಾವುದೇ ಒಂದು ಬ್ರ್ಯಾಂಡ್ ನ ಮೇಲಾಗ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಮೈಂಡ್ ಸೆಟ್. ಇಲ್ಲಿ ಏನಾಗುತ್ತೆ, ನಾವು ಬೇರೆಯವರನ್ನ ನೋಡಿ ಅವರನ್ನ ಇಮಿಟೇಟ್ ಮಾಡ್ಲಿಕ್ಕೆ ಹೋಗಿ ನಮ್ಮ ಲೈಫ್ ಅಲ್ಲಿ ನಾವು ಟ್ರಬಲ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, ಈಗಷ್ಟೇ ನಾನೊಂದು ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ನೋಡಿದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹೂ ಮಾರುವಂತಹ ತಾಯಿ
ಅವಳಿಗೊಬ್ಬ ಮಗ ಇರ್ತಾನೆ, ಅವನಿಗೊಂದು ಐಫೋನ್ ಮೊಬೈಲ್ ಬೇಕು ಅಂತ ಹೇಳಿ ಅವನು ಹಠ ಹಿಡಿದು 3-4 ದಿನ ಊಟ ಮಾಡ್ದೇನೆ ಕುತ್ಕೊಂಡಿರ್ತಾನೆ. ಆ ತಾಯಿ ದುಡ್ಡನ್ನ ಒಟ್ಟು ಮಾಡಿಕೊಂಡು ಹೋಗಿ ಮೊಬೈಲ್ ಅನ್ನ ಅವನಿಗೆ ತೆಗಿಸ್ಕೊಡ್ತಾರೆ. ಇಲ್ಲಿ ಆಗ್ಬೇಕಾದಂತಹ ಆಕ್ಚುಲ್ ಆದಂತಹ ಟ್ಯಾಗ್ ಲೈನ್ ಏನು, ಅಮ್ಮನ ಒಂದು ಮಮತೆಯ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಹಾಕ್ಬಹುದು, ಅಥವಾ ಒಬ್ಬ ಮಗನ ಸ್ಟಬರ್ನ್ ನೇಚರ್ ಅನ್ನ ತೋರಿಸಬಹುದು. ಆದ್ರೆ ಈ ವಿಡಿಯೋಗೆ ಟ್ಯಾಗ್ ಲೈನ್ ಏನಿತ್ತು ಅಂತ ಹೇಳಿದ್ರೆ ಐಫೋನ್ ಲವರ್ ನ ಪವರ್ ಅಂತ ಹೇಳಿತ್ತು. ಚಾಪ್ಟರ್ 2, ದ ಬಿಗ್ ಪ್ರಾಬ್ಲಮ್ ವಿತ್ ದ ಜೆನ್ಸೀಸ್. ಇಲ್ಲಿ ಏನಾಗುತ್ತೆ, ಬ್ರ್ಯಾಂಡ್ಗಳ ಹಿಂದೆ ನಮ್ಮ ಜೆನ್ಸಿಗಳು ತುಂಬಾನೇ ಕ್ರೇಜಿಯಾಗಿ ಮೂವ್ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಫೋಮೋ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ಗೆ ಅವರು ಸ್ಲೋಲಿ ಲೀನ್ ಆಗ್ತಾ ಇದ್ದಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಇದೆ ಸೈಕಾಲಜಿಯಲ್ಲಿ. ಅದಕ್ಕೆ ಇವರು ಲೀನ್ ಆಗಿ ಯಾವುದೇ ಒಂದು ಹೊಸ ಬ್ರ್ಯಾಂಡ್ ಬರಲಿ ಅದನ್ನ ತಕೊಂಡು ಅದನ್ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಅವರಿಗೆ ಎಲ್ಲರ ಜೊತೆಗೆ ನಾವಿದ್ದೇವೆ, ನಾವು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ರೇಸ್ ಅಲ್ಲಿ ಇದ್ದೇವೆ ಅಂತ ಹೇಳಿ ಅವರಿಗೂ ಕೂಡ ಫೀಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಕೂಡ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳುವಂತದ್ದು, ಅಥವಾ ನನಗೆ ಅಥವಾ ನಾನು ಈ ಸೊಸೈಟಿಯಿಂದ ಎಲ್ಲೋ ಹೊರಗಡೆ ಉಳಿದಿದ್ದೇನೆ ಅಂತ ಹೇಳಿ ಹೇಳುವಂತಹ ಭಯ ಕಾಡುವಂತಹ ಸಿಚುವೇಶನ್ಗಳು ಈಗಿಂದಿಗೆ ಆಗ್ತಾ ಇರುವಂತದ್ದು. ನಮ್ಮ ದೇಶದಲ್ಲಿ 37 ಕೋಟಿ ಜೆನ್ಸಿಗಳು ಈಗ ಇದ್ದಾರೆ ಪಾಪ್ಯುಲೇಷನ್ ಅಲ್ಲಿ. ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಆಪಲ್ ನಂತಹ ಬ್ರ್ಯಾಂಡ್ಗಳು ಅವರ ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರನ್ನ ಇನ್ಫ್ಲೂಯೆನ್ಸ್ ಮಾಡುವಂತದ್ದು ತುಂಬಾ ಈಸಿ ಆಗಿರ್ತದೆ. ಅದೇ ರೀತಿ ಒಬ್ಬ ಜೆನ್ಸಿ ಒಂದು ಮನೆಯಲ್ಲಿ ಐಫೋನ್ಗೆ ಅಡಿಕ್ಟ್ ಆದ ಅಥವಾ ಅವನು ಆ ಬ್ರ್ಯಾಂಡ್ ಅನ್ನ ತಕೊಂಡ ಅಂತ ಹೇಳಿದ್ರೆ ಪಕ್ಕ ಅವನು ಉಳಿದವರನ್ನೆಲ್ಲ ಆ ಇಕೋ ಸಿಸ್ಟಮಿಗೆ ಜಾಯಿನ್ ಮಾಡುವಂತಹ ಒಂದು ವರ್ಕ್ ಅನ್ನ ಮಾಡುತ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಕಲ್ಟ್ ಬಿಲ್ಡ್ ಆಗುತ್ತೆ. ಅದರಿಂದಾಗಿ ಬ್ರ್ಯಾಂಡ್ಗಳಿಗೆ ತುಂಬಾನೇ ದುಡ್ಡು ಬರುವಂತದ್ದು ಮತ್ತೆ ಅಡ್ವರ್ಟೈಸ್ಮೆಂಟ್ ಗಳು ಆಗುವಂತದ್ದು ಈಸಿಯಾಗಿ ನಡೆಯುತ್ತೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬ್ರ್ಯಾಂಡ್ಗಳ ಒಂದು ಪ್ರಮೋಷನ್ ಇಂದ ಹಿಡಿದು ಅದನ್ನ ಯೂಸ್ ಮಾಡುವ ತನಕ ಕೂಡ ಇಲ್ಲಿ ಎಲ್ಲಾ ರೀತಿಯಾದಂತಹ ಸೈಕಾಲಜಿಕಲ್ ಟ್ರಿಕ್ ಗಳನ್ನ ಈ ಎಲ್ಲಾ ಬ್ರ್ಯಾಂಡೆಡ್ ಕಂಪನಿಗಳು ಮಾಡ್ತಾ ಇವೆ. ಈಗ ಇವ್ರ ಹತ್ರ ಇಷ್ಟು ದುಡ್ಡು ಖರ್ಚು ಮಾಡೋದು ಈಸಿನಾ ಅಂತೇಳಿ ಕೇಳಿದ್ರೆ ಹೌದು. ಈ 1997 ಇಂದ 2012 ತನಕ ಯಾರೆಲ್ಲ ಹುಟ್ಟಿದ್ದಾರೆ ಅವರನ್ನ ಜೆನ್ಸಿಗಳು ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಕಂಪ್ಲೀಟ್ ಆದಂತಹ ಒಂದು ಡಿಜಿಟಲ್ ಎನ್ವೈರನ್ಮೆಂಟ್ ಅಲ್ಲಿ ಹುಟ್ಟಿದಂತವರು. ಇವರಿಗೆ ಕ್ಯಾಶ್ಲೆಸ್ ಪೇಮೆಂಟ್ ಗಳಾಗಿರ್ಬೋದು, ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡುವಂತದ್ದು, ಹಾಗೇನೆ ಟ್ಯಾಪ್ ಮಾಡಿ ಪೇ ಮಾಡುವಂತದ್ದು, ಇದೆಲ್ಲ ಕಾಮನ್ ಆಗಿರುವಂತದ್ದು. ಅದೇ ರೀತಿ ಈಗ ನಾವು ಹಿಂದಿನ ಜನರೇಷನ್ ಅಥವಾ 1997 ಗಿಂತ ಹಿಂದಿನ ಜನರೇಷನ್ ಗಳನ್ನ ನೋಡಿದ್ರೆ ಇವರಿಗೆ ಡಿಜಿಟಲ್ ವರ್ಲ್ಡ್ ಗೆ ಮೈಗ್ರೆಂಟ್ಸ್ ಆಗಿ ಬಂದಿರುವಂತವರು. ಅವರು ಡಿಜಿಟಲ್ ಪೇಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆದ್ರೆ ಅದರ ಜೊತೆಗೆ ನ್ಯೂಸ್ ಪೇಪರ್ ಅನ್ನು ಕೂಡ ಓದ್ತಾರೆ. ಅವರು ಬುಕ್ ಗಳನ್ನ ಆನ್ಲೈನ್ ಅಲ್ಲಿ ಬೈ ಮಾಡಬಹುದು, ಆದ್ರೆ ಅವರು ಬೈ ಮಾಡುವಂತಹ ಬುಕ್ ಗಳು ಫಿಸಿಕಲ್ ಆಗಿರ್ತವೆ. ಅದನ್ನ ಅವರು ಆರಾಮಲ್ಲಿ ರೂಮಲ್ಲಿ ಕುತ್ಕೊಂಡು ಓದ್ತಾರೆ. ಬಟ್ ಈ 1997 ನ ನಂತರ ಹುಟ್ಟಿದ ಮಕ್ಕಳು ಯಾರಿದ್ದಾರೆ ಅವರು ಈ ರೀತಿಯಲ್ಲ. ಅವರು ಕಂಪ್ಲೀಟ್ ಆಗಿರುವಂತಹ ಡಿಜಿಟಲ್ ಟೆಕ್ ನ ಮೇಲೆ ಅವರು ಕಂಪ್ಲೀಟ್ ಆಗಿ ಒಂದು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿಕೊಂಡು ಅವರ ಲೈಫ್ ಅನ್ನ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ವೇಯಲ್ಲಿ ಅವರು ಲೀಡ್ ಮಾಡ್ತಾ ಇರ್ತಾರೆ. 10 ವರ್ಷದ ಹಿಂದೆ ಒಂದು ಮನೆಯಲ್ಲಿ ಹೇಗೆ ಮನೆ ನಡೀತಾ ಇತ್ತು, ಮನೆಯ ಯಜಮಾನ ಸ್ಯಾಲರಿ ಆದ ತಕ್ಷಣ ಬ್ಯಾಂಕಿಗೆ ಹೋಗ್ತಾನೆ, ಒಂದು 10,000 ಅಮೌಂಟ್ ಅನ್ನ ತರ್ತಾನೆ, ಕ್ಯಾಶ್ ತರ್ತಾನೆ. ಅದರಲ್ಲೇ ಅವನ ಕಂಪ್ಲೀಟ್ ಆದಂತಹ ತಿಂಗಳಿನ ಎಕ್ಸ್ಪೆಂಡಿಚರ್ಗಳು ಆಗ್ತಾ ಇರುತ್ತೆ. ಅದು ತಿಂಗಳಿನ 15ನೇ ತಾರೀಕಿಗೆ ಮುಗೀತು ಅಂತ ಹೇಳಿದ್ರೆ ಅಥವಾ ಅವನ ಕೈಯಲ್ಲಿದ್ದ 10,000 ಖರ್ಚಾಯ್ತು ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ, ನಾನು ಈ ತಿಂಗಳು ತುಂಬಾನೇ ಖರ್ಚು ಮಾಡಿದ್ದೇನೆ, ನನಗೆ ನನ್ನ ಖರ್ಚಿನ ಮೇಲೆ ರೆಗ್ಯುಲೇಟ್ ಮಾಡಬೇಕು ಅಂತೇಳಿ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ, ಡಿಜಿಟಲ್ ಪೇಮೆಂಟ್ಸ್ ಇಂದಾಗಿ 10 ರೂಪಾಯಿ ನಾವು ಹೇಗೆ ಸ್ಪೆಂಡ್ ಮಾಡ್ತೇವೋ ಅಷ್ಟೇ ಟೈಮ್ ಅಲ್ಲಿ ಅಥವಾ ಅಷ್ಟೇ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ನಾವು 10,000 ರೂಪಾಯಿಯನ್ನು ಕೂಡ ಸ್ಪೆಂಡ್ ಮಾಡಬಹುದು. ಇದರಿಂದಾಗಿ ನಮಗೆ ಫಿಸಿಕಲ್ ಟಚ್ ಮತ್ತೆ ಆ ಒಂದು ಆ ಮಿಸ್ಸಿಂಗ್ ಔಟ್, ದುಡ್ಡಿನ ಮಿಸ್ಸಿಂಗ್ ಔಟ್ ಅಥವಾ ಎಕ್ಸ್ಪೆಂಡಿಚರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿರೋದ್ರಿಂದ ನಮಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಫೈನಾನ್ಷಿಯಲ್ ಒಂದು ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಜನ ಈ ಲೋನ್ ಕೊಡುವಂತಹ ಅಪ್ಲಿಕೇಶನ್ ಗಳಿಗೆ ಲೀನ್ ಆಗ್ತಾ ಇದ್ದಾರೆ. ಈಗ ಲೋನ್ ಅಂತೂ ತುಂಬಾ ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲೇ 2 ಕ್ಲಿಕ್ ಅಲ್ಲೇ ಸಿಗುತ್ತೆ. ನಿಮ್ಮ ಪೇ ಲೇಟರ್ ಆಗಿರ್ಬೋದು, ಅದೇ ರೀತಿ ಮತ್ತೆ ನಿಮ್ಮ ಯಾವ್ದೆಲ್ಲ ಫೈನಾನ್ಷಿಯಲ್ ಅಪ್ಲಿಕೇಶನ್ಸ್ ಇದೆ, ಲೋನ್ಗಳ ಅಪ್ಲಿಕೇಶನ್ಸ್ ಇದೆ, ಇದೊಂದು ಕಂಪ್ಲೀಟ್ ಆದಂತಹ ಟ್ರ್ಯಾಪ್ ಆಗಿರ್ತದೆ. ಇಂತಹ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಅಕೌಂಟ್ ಅಲ್ಲಿ ನಾವು ದುಡ್ಡನ್ನ ರೀಜನರೇಟ್ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾದ
ಮಿಕ್ಕಿದ್ದನ್ನ ಸ್ಪೆಂಡ್ ಕೂಡ ಈಸಿಯಾಗೇನೆ ಮಾಡ್ತಾ ಇದ್ದೇವೆ. ಈ ಒಂದು ಪೇ ಲೇಟರ್ ಅಥವಾ EMI ನ ಒಂದು ಸಿಸ್ಟಮ್ ನ ಬಗ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಬ್ಬ ನಾರ್ಮಲ್ ಆಗಿರುವಂತಹ ಸ್ಟೂಡೆಂಟ್ ಅಂತೇಳಿ ತಿಳ್ಕೊಳ್ಳಿ. ಅವನು 60,000 ಕೊಟ್ಟು ಮೊಬೈಲ್ ಅನ್ನ ತಗೊಳ್ಳಿಕ್ಕೆ ಅವನಿಗೆ ಮನೆಯಲ್ಲಿ ಬಿಡೋದೇ ಇಲ್ಲ. ಆದ್ರೆ ಅವನು ಏನ್ ಮಾಡ್ತಾನೆ, ನಾನು EMI ಅಲ್ಲಿ ತಗೊಳ್ತೇನೆ, ನನಗೆ 5,000 ಅಂತೂ ಮನೆಯಲ್ಲಿ ಪಕ್ಕ ಕೊಡ್ತಾರೆ ತಿಂಗಳಿಗೆ, ಹಾಗಾಗಿ ನಾನು ಅದರಿಂದಾನೇ ಮೊಬೈಲ್ ಅನ್ನ ತಗೊಳ್ತೇನೆ ಅಂತ ಹೇಳಿ ಈ ರೀತಿಯಾಗಿ EMI ಅಥವಾ ಲೋನ್ ನ ಮೂಲಕ ಮೊಬೈಲ್ ಅನ್ನ ತೆಗೆದುಕೊಂಡು ಅವರು ಅವರ ಜೀವನದಲ್ಲಿ ಶೋ ಆಫ್ ನಂತಹ ಒಂದು ಟ್ರ್ಯಾಪ್ ಗೆ ಒಳಗಾಗಿ ಅದರಲ್ಲೇ ಸಿಲುಕಿಕೊಂಡಿರ್ತಾರೆ. ಚಾಪ್ಟರ್ 3, ನಮ್ಮ ದೇಶದಲ್ಲಿರುವಂತಹ ಲೈಫ್ ಸ್ಟೈಲ್ ನ ಒಂದು ಗ್ಲಿಮ್ಸ್. ನಮ್ಮ ದೇಶದಲ್ಲಿ ಜಾಬ್ ಸಿಕ್ಕಿ ಅದರ ರೀತಿನೇ ನಮಗೆ ಪೇ ಸ್ಕೇಲ್ ಸಿಗುತ್ತೆ. ಅದೇ ರೀತಿ ಆ ಮನುಷ್ಯನ ಒಂದು ಜೀವನ ಸೆಟ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ನನಗೀಗ 20,000 ಸಂಬಳ ಉಂಟು ಅಂತ ಹೇಳಿದ್ರೆ ನನ್ನ ಜೀವನ ಶೈಲಿ ಆ 20,000 ಒಳಗಡೆನೆ ಆಗಿರ್ತದೆ. ಅದಾದ ನಂತರ ನನ್ನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಹಾಗಂತೇಳಿ ನನ್ನ ಖರ್ಚುಗಳು ಕಮ್ಮಿ ಆಗುತ್ತಾ? ಇಲ್ಲ. ನಾನು 2,000 ಶೂ ಅನ್ನು ತಗೊಳ್ತಿದ್ದವ ಈಗ 5,000 ಶೂ ಅನ್ನು ತಗೊಳ್ತಾನೆ. ಯಾಕಂತೇಳಿ ನನ್ನ ಪೇ ಸ್ಕೇಲ್ ಜಾಸ್ತಿ ಆಗಿದೆ. ನನಗೆ ಮನೆಯಿಂದ ಕಾಲೇಜಿಗೆ ಹೋಗೋಕೆ ಅಥವಾ ವರ್ಕಿಗೆ ಹೋಗೋಕೆ ನನಗೆ ಬೈಕ್ ಬೇಕು, ನಾನು ಬೈಕ್ ಅನ್ನ ತಗೊಳ್ತೇನೆ, ಅದನ್ನ ನಾನು EMI ಥ್ರೂ ಕಟ್ತೇನೆ. ಮತ್ತೆ ಅದಕ್ಕೆ ಅದರಲ್ಲೇ ಆದಂತಹ ಪೆಟ್ರೋಲ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಇಂತಹ ಎಕ್ಸ್ಟ್ರಾ ಅಮೌಂಟ್ ಗಳನ್ನ ಹಾಕಿ ನನ್ನ ಏನು ಸ್ಯಾಲ್ರಿ ಹೈಕ್ ಆಗಿತ್ತು ಇಯರ್ ಎಂಡಿಗೆ ಬರುವಾಗ ನನ್ನ ಕೈಯಲ್ಲಿ ಒಂದೇ ಒಂದು ನಯಾ ಪೈಸಾ ಸೇವಿಂಗ್ಸ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಗೆ ಎಷ್ಟು ಸ್ಯಾಲ್ರಿ ಇದೆ ಅದಕ್ಕೆ ಸೆಟ್ ಆಗಿ ನಾವು ನಮ್ಮ ಎಕ್ಸ್ಪೆಂಡಿಚರ್ ಗಳನ್ನ ಮಾಡಿರ್ತೇವೆ. ಇದನ್ನ ನಾವು ನಿಲ್ಲಿಸಬೇಕು. ವಾರನ್ ಬಫೆಟ್ ಹೇಳ್ತಾರೆ, ನಮ್ಮ ಸ್ಯಾಲರಿಯನ್ನ ನಾವು 50-30-20 ರೇಷಿಯೋದಲ್ಲಿ ಡಿವೈಡ್ ಮಾಡಿಕೊಂಡು ನಮ್ಮ ಸ್ಯಾಲರಿಯನ್ನ ಬಜೆಟ್ ಮಾಡ್ಕೊಳ್ಬೇಕು. 50 ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಇರುತ್ತೆ, 30 ನಮ್ಮ ಲಕ್ಸುರೀಸ್ ಇರುತ್ತೆ, 20 ನಮ್ಮ ಸೇವಿಂಗ್ಸ್ ಇರ್ತದೆ ಅಂತೇಳಿ. ಇದರಲ್ಲಿ ಏನಾಗುತ್ತೆ, ನಮ್ಮ ಈಗಿನ ಕ್ರೌಡ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಬಜೆಟಿಂಗ್ ಸಿಸ್ಟಮಿಗೆ ಹೋಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಏನು ಒಂದು ಲೈಫ್ ಸ್ಟೈಲ್ಗೆ ಸೆಟ್ ಆಗಲ್ಲ. ನಾವು ತುಂಬಾನೇ ಅಡ್ವಾನ್ಸ್ಡ್ ಆಗಿದ್ದೇವೆ, ನಾವು ಇಂಥ ಎಲ್ಲ ಬಜೆಟಿಂಗ್ ಅನ್ನ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ. ಇಂತಹ ಒಂದು ಥಿಂಕಿಂಗ್ ಅಲ್ಲಿ ಇರೋದ್ರಿಂದ ನಮಗೆ ನಮ್ಮ ಪೇಚೆಕ್ ಇಂದ ಪೇಚೆಕ್ಕಿಗೆ ನಮ್ಮ ಜೀವನ ಸೆಟ್ ಆಗಿ ಹೋಗಿದೆ. ನಮ್ಮ ಮುಂದಿನ ಪ್ಲಾನಿಂಗ್ ಏನು, ನಮ್ಮ ಫ್ಯೂಚರ್ ಪ್ಲಾನ್ ಏನು, ಇದರ ಬಗ್ಗೆ ತುಂಬಾ ಜನರಿಗೆ ಕಮ್ಮಿ ನಾಲೆಜ್ ಇರುವಂತದ್ದು. ಹಾಗಾಗಿ ಈ 50-30-20 ಏನು ಒಂದು ಫೈನಾನ್ಷಿಯಲ್ ಬಜೆಟಿಂಗ್ ಸಿಸ್ಟಮ್ ಏನಿದೆ ಅದನ್ನ ಮಾಡ್ಕೊಂಡ್ರೆ ಈ ಒಂದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಆಗುವಂತಹ ಪ್ರಾಬ್ಲಮ್ ಇಂದ ನಾವು ಹೊರಗಡೆ ಬರ್ಬೋದು. ಅದೇ ರೀತಿ ಜೆನ್ಸಿಗಳ ಟಾಪಿಕ್ ಈಗ ಬಂದ್ರೆ, ಅವರಿಂದಾಗಿ ಸುಮ್ಮನೆ ಅವರು ಇದೇ ರೀತಿ ಮಾಡ್ತಾ ಇರುವಂತದ್ದಲ್ಲ. ಅವರ ಒಂದು ಎನ್ವೈರನ್ಮೆಂಟಿನ ಒಂದು ಪ್ರೆಷರ್ ಇಂದಾಗಿ ಅವರು ಮಾಡ್ತಾ ಇರುವಂತದ್ದು. ಅದು ಪೇರೆಂಟಲ್ ಪ್ರೆಷರ್ ಆಗಿರ್ಬೋದು, ಸೊಸೈಟಲ್ ಪ್ರೆಷರ್ ಆಗಿರ್ಬೋದು, ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು, ಅಥವಾ ಇನ್ಫ್ಲೇಷನ್ ಆಗಿರ್ಬೋದು, ಅದೇ ರೀತಿ ಸ್ಟಾಕ್ ಅಲ್ಲಿ ಆದಂತಹ ಚೇಂಜಸ್ ಆಗಿರ್ಬೋದು, ಕರೆನ್ಸಿಯಲ್ಲಿ ಆಗಿರುವಂತಹ ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬೋದು. ಇದೆಲ್ಲ ಫ್ಯಾಕ್ಟರ್ಗಳು ಜೆನ್ಸಿಗಳನ್ನ ಈ ರೀತಿ ಮಾರ್ಪಾಡು ಮಾಡಿದೆ. ಅದರಿಂದಾಗಿ ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರೆ, ಒಂದು ಹೊಸ ಪ್ರಾಡಕ್ಟ್ ಅನ್ನ ತಗೊಳ್ಳುವಂತದ್ದಾಗಿರ್ಬೋದು, ಕಾನ್ಸರ್ಟ್ ನ ಟಿಕೆಟ್ ಗಳನ್ನು ತಗೊಳ್ಳುವಂತದ್ದಾಗಿರ್ಬೋದು, ಅವರ ಲೋನ್ಲಿನೆಸ್ ಅನ್ನ ಇದರಲ್ಲಿ ಹೈಡ್ ಮಾಡ್ತಾ ಇದ್ದಾರೆ. ಆ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಮನೆಗೆ ಬರ್ತಾರೆ, ಅದನ್ನ ಅನ್ಬಾಕ್ಸ್ ಮಾಡ್ತಾರೆ. ಆ ಸೆಕೆಂಡಿಗೆ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿಗೆ ಮುಗ್ದೋಗುತ್ತೆ. ಅದು ಯಾಕಂತ ಹೇಳಿದ್ರೆ ಅದು ನಮ್ಮ ಮನೆಯ ಒಂದು ಭಾಗ ಅಂತೇಳಿ ಅವರಿಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ನಾವು ನಮ್ಮ ಜೀವನವನ್ನ ಸಿಂಪಲ್ ಆಗಿ ಜೀವಿಸಿದ್ರೆ ನಮ್ಮ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುವಂತಹ ಕಂಡೀಷನ್ಗಳು ಬರ್ಬೋದು. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ವಾರನ್ ಬಫೆಟ್ ಆಗಿರ್ಬೋದು, ಅಥವಾ ರತನ್ ಟಾಟಾ ಆಗಿರ್ಬೋದು, ಜೆಫ್ ಬೆಜೋಸ್ ಆಗಿರ್ಬೋದು, ಅಥವಾ ಸ್ಟೀವ್ ಜಾಬ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಒಂದು ವಂಡರ್ಫುಲ್ ಆದಂತಹ ಥಾಟ್ ಅಲ್ಲಿ ಅವರ ಜೀವನವನ್ನ ಮಾಡ್ತಾ ಇದ್ರು. ಅವರು ನಮಗೆ ರೋಲ್ ಮಾಡೆಲ್ ಆಗಿರ್ಬೇಕು. ಅವರನ್ನ ನಾವು ಫಾಲೋ ಮಾಡ್ಕೊಂಡ್ರೆ ನಮಗೆ ಮೇಜರ್ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಗಳು ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ಚಾಪ್ಟರ್ 4, ಸೊಲ್ಯೂಷನ್. ಇಲ್ಲಿ ಸೊಲ್ಯೂಷನ್ಸ್ ತುಂಬಾ ಸಿಂಪಲ್ ಆಗಿರುವಂತದ್ದು. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡುವಾಗಲೇ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳಿದೆ, ಅದನ್ನೇ ನಾನೀಗ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು. ಒಂದು ಫಂಡ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ನಾನು ಅದೇ ಹೇಳಿದೆ, 50-30-20% ಅಲ್ಲಿ ನಿಮ್ಮ ಸ್ಯಾಲರಿನ ಡಿವೈಡ್ ಮಾಡ್ತಿರಲ್ವಾ, ಆಗ ನೀವು ಬಜೆಟಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫನ್ ಫ್ಯಾಕ್ಟರ್ಗೆ ಅಂತ ಹೇಳಿ ಒಂದು 10,000 ಅನ್ನ ನೀವು ಇಟ್ಕೊಂಡಿದ್ರೆ, ಆ 10,000 ಖರ್ಚಾದ ನಂತರ ಓಕೆ, ನನ್ನ ಇವತ್ತಿನ ಅಥವಾ ಈ ತಿಂಗಳಿನ ಫಂಡ್ ಮುಗ್ದೋಗಿದೆ, ಅದರಿಂದಾಗಿ ನೆಕ್ಸ್ಟ್ ಮಂತ್ಗೆ ನಾನು ಇನ್ನು ಖರ್ಚು ಮಾಡೋದು ಅಂತ ಹೇಳುವಂತಹ ಒಂದು ಐಡಿಯಾ ನಮಗೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಹಾಗೆ ಏನಾಗುತ್ತೆ, 50-30-20% ನ ಬಜೆಟ್ ಅನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, 3 ಡಿಫರೆಂಟ್ ಅಕೌಂಟ್ಸ್ ಅಲ್ಲಿ ನಿಮ್ಮ ದುಡ್ಡನ್ನ ಹಾಕಬೇಕು. ಒಂದು ಅಕೌಂಟಿಗೆ ನಿಮ್ಮ ದುಡ್ಡು ಬರುತ್ತೆ, ಅಂದ್ರೆ ಸ್ಯಾಲರಿ ಬರುತ್ತೆ, ಒಂದರಲ್ಲಿ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಮತ್ತೊಂದರಲ್ಲಿ ನೀವು ಅಕೌಂಟ್ ಅಲ್ಲಿ ನೀವು ಸೇವಿಂಗ್ಸ್ ಅನ್ನ ಇಡಬೇಕು. ಇದರಿಂದ
ಬಜೆಟಿಂಗ್ ತುಂಬಾ ಕ್ಲಿಯರ್ ಆಗಿ ಬರುತ್ತೆ. ಮತ್ತೆ ನಿಮ್ಮ ಏನು ಖರ್ಚಿಗೆ ಅಂತ ಹೇಳಿ ಏನ್ ನೀವು ಇಟ್ಕೊಂಡಿದ್ದೀರಾ ಅದನ್ನು ನೀವು ಹಾರ್ಡ್ ಕ್ಯಾಶ್ ಆಗಿ ತಕೊಂಡ್ರೆ ನಿಮ್ಮ ಕೈಯಲ್ಲಿ ದುಡ್ಡು ಬರುವಾಗ ಆ ಒಂದು ಏನ್ ಹೇಳ್ತೇವೆ ಆ ಫೀಲ್ ಇರುತ್ತಲ್ಲ, ಖರ್ಚಾಗ್ತಾ ಇದೆ ಅಂತ ಹೇಳುವ ಫೀಲ್ ನಿಮಗೆ ಬಂದು ನೀವು ಡೆಫಿನೆಟ್ ಆಗಿ ಆ ಖರ್ಚನ್ನ ಕಮ್ಮಿ ಮಾಡುವಂತಹ ಪರಿಸ್ಥಿತಿಗೆ ಬಂದೇ ಬರ್ತೀರಾ. ಸೊಲ್ಯೂಷನ್ ನಂಬರ್ 2 ಏನು ಅಂತ ಹೇಳಿದ್ರೆ, ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ನೀವು ತುಂಬಾ ಕಷ್ಟಪಟ್ಟು ಎಕ್ಸಾಮ್ಗಳನ್ನ ಓದಿ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡಿ, ವರ್ಷಗಟ್ಲೆ ದುಡ್ದು ಕಷ್ಟಪಟ್ಟು ಒಂದು ಜಾಬ್ ಅನ್ನ ಪಡ್ಕೊಂಡಿರ್ತೀರಾ, ಅದರಲ್ಲಿ ತುಂಬಾನೇ ಗ್ರೈಂಡ್ ಮಾಡಿ ಒಂದು ಪೊಸಿಷನ್ಗೆ ಬಂದಿರ್ತೀರಾ, ಒಳ್ಳೆಯ ಅಮೌಂಟ್ ಅನ್ನ ನೀವು ಅರ್ನ್ ಮಾಡ್ತಾ ಇರ್ತೀರಾ. ಇಲ್ಲಿ ಏನಾಗುತ್ತೆ, ನೀವು 50% ಅಲ್ಲಿ ಆ ಸೇವಿಂಗ್ಸ್ ಅಲ್ಲಿ 20% ನ 50% ಅನ್ನ ಅಂದ್ರೆ 10% ಅನ್ನ ನಿಮ್ಮ ಫ್ಯೂಚರ್ಗೆ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಫ್ಯೂಚರ್ ನ ಮನೆಗಾಗಿರ್ಬೋದು ಅಥವಾ ಒಂದು ಲ್ಯಾಂಡಿಗಾಗಿರ್ಬೋದು ಅಥವಾ ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು, ಯಾವ್ದಾದರೂ ಒಂದು ರೀತಿ ಆ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡುವಾಗ ನಿಮ್ಮ ಫ್ಯೂಚರ್ ಡೆಫಿನೆಟ್ ಆಗಿ ಹೇಳುತ್ತೇನೆ ನಿಮ್ಮನ್ನ ಥ್ಯಾಂಕ್ ಯು ಹೇಳೇ ಹೇಳುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ದಿನ ಮುಂದಿನ ದಿನ ಒಳ್ಳೇದಾಗುವಂತಹ ರೀತಿ ನಿಮ್ಮ ಲೈಫ್ ಅಲ್ಲಿ ಕಂಡೇ ಕಾಣುತ್ತೆ. ಸೊಲ್ಯೂಷನ್ ನಂಬರ್ 3, ನಿಮಗೆ ಒಂದು ಐಟಮ್ ಅನ್ನ 2 ಸರಿ ತಗೊಳ್ಲಿಕ್ಕೆ ಆಗೋದಾದ್ರೆ ಮಾತ್ರ ಆ ಪ್ರಾಡಕ್ಟ್ ಅನ್ನ ತಗೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ಆಗಿರ್ಬೋದು ಅಥವಾ ಈ ಮೈಕ್ ಆಗಿರ್ಬೋದು, ನನಗೆ 2 ಸರಿ ತಗೊಳಕ್ ಆಗುತ್ತೆ ಅಂತ ಹೇಳಿ ಮಾತ್ರ ನಾನು ಈ ಮೊಬೈಲ್ ಅಥವಾ ಈ ಮೈಕ್ ಅನ್ನ ತಕೊಂಡಿರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ನಾನು ಡೆಫಿನೆಟ್ ಆಗಿ ಆ ಪ್ರಾಡಕ್ಟ್ ನ ಕಡೆಗೆ ತಲೆ ಕೂಡ ಹಾಕಿ ಮಲಗುದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಅದರ ಅಫೋರ್ಡೆಬಿಲಿಟಿ ಇಲ್ಲ, ನನ್ನ ಸ್ಯಾಲರಿ ಅದನ್ನ ತಗೊಳ್ಳೋದಕ್ಕೆ ಎಲ್ಲೋ ಮಾಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ಅದಕ್ಕೆ ಪ್ಲಾನ್ ಮಾಡಿ ದುಡ್ಡನ್ನ ಸೇವ್ ಮಾಡಿ ಮತ್ತೆ ಅದನ್ನ ಇನ್ವೆಸ್ಟ್ ಮಾಡಿ ತಗೊಳ್ಳುವಂತದ್ದನ್ನ ಮಾಡ್ತೇನೆ. ಹಾಗಾಗಿ ನಮಗೆ ಒಂದು ಪ್ರಾಡಕ್ಟ್ ಅನ್ನ 2 ಸರಿ ತಗೊಳ್ಳೋಕಾದ್ರೆ ಮಾತ್ರ ನಾವು ಆ ಪ್ರಾಡಕ್ಟ್ ನ ಬಗ್ಗೆ ಆಲೋಚನೆ ಮಾಡಬೇಕು, ಅಥವಾ ಅದನ್ನ ಪ್ರೀ ಪ್ಲಾನ್ ಮಾಡಿ ಫ್ಯೂಚರಿಗೆ ಅದನ್ನ ಸೆಟ್ ಮಾಡಿ ಇಟ್ಕೊಳ್ಳುವಂತದ್ದು ತುಂಬಾ ಒಳ್ಳೇದಾಗಿರ್ತದೆ. ಮತ್ತೆ 3ನೇ ಸೊಲ್ಯೂಷನ್ ಕೂಡ ಆಗಿರ್ತದೆ. ಸೊ ಇನ್ ದ ಎಂಡ್ ಆಸ್ ಇಂಡಿಯನ್ಸ್ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಈ ರೀತಿ ಬದುಕ್ತಾ ಇದ್ದೇವೆ ಅಂತ ಹೇಳಿ ಬೇರೆಯವರಿಗೆ ತೋರಿಸ್ಕೊಳ್ಳೋದಕ್ಕೆ ಈ ಪ್ರಾಡಕ್ಟ್ ಅನ್ನ ಆ ಪ್ರಾಡಕ್ಟ್ ಅನ್ನ ಅಥವಾ ಏನೋ ಒಂದು ಬ್ರ್ಯಾಂಡ್ ಅನ್ನ ಐಟಮ್ ಅನ್ನ ತೆಗೆದುಕೊಂಡು ಬೇರೆಯವರಿಗೋಸ್ಕರ ಬದುಕ್ತಾ ಇರುವಂತದ್ದನ್ನ ಮಾಡ್ತಾ ಇದ್ದೇವೆ. ಬಟ್ ನಾವ್ ಏನ್ ಮಾಡ್ಬೇಕು, ನಾವು ನಮ್ಮ ಲೈಫ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ಪ್ರಯಾರಿಟೈಸ್ ಮಾಡಿ ಬಜೆಟಿಂಗ್ ಮಾಡಿ ಪ್ರಾಪರ್ ಆದಂತಹ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವು ಜೀವನ ಮಾಡಿದ್ರೆ ನಮ್ಮ ಮುಂದಿನ ಏನೊಂದು ಲೈಫ್ ಏನಿರುತ್ತೆ ಅದು ತುಂಬಾನೇ ವಂಡರ್ಫುಲ್ ಆಗಿರುವಂತದ್ದು, ಫ್ರೂಟ್ಫುಲ್ ಆಗಿರುವಂತದ್ದು. ಮತ್ತೆ ನಮ್ಮ ಈಗಿನ ಪೇ ಆಫ್ ಮತ್ತೆ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಜನರೇಷನ್ಗೆ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ತದೆ. ಅದೇ ರೀತಿ ಈ ವಿಡಿಯೋ ಅಲ್ಲಿ ಏನಾದರೂ ವ್ಯಾಲ್ಯೂಯೇಬಲ್ ಇದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ, ಹಾಗೇನೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ, ನಾನು ನಿಮ್ಮ ಮಹೇಶ್ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೇನೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.